ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಪಲ್ಯ, ಆ ಮೊಟ್ಟೆ ಯೂಸ್ ಮಾಡಿಕೊಂಡು. ನೋಡಿ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ನುಗ್ಗೆ ಸೊಪ್ಪು, ಮೊಟ್ಟೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ರಿಫೈನ್ಡ್ ಆಯಿಲ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ, ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ನಮಗೆ ನ್ಯಾಚುರಲಾಗಿ ಸಿಗುವಂಥ ಮಲ್ಟಿ ವಿಟಮಿನ್ಸ್ ಅಂತಲೇ ಹೇಳ್ಬೋದು. ಏನಂದರೆ ಅದು ಆರೋಗ್ಯದಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅದು ನೋಡಿ, ಈ ಥರ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಇಲ್ಲಿ ಒಂದು 4-5 ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಫ್ರೈ ಆಗಲಿ. ನುಗ್ಗೆ ಸೊಪ್ಪು ಎಲ್ಲ ಕಡೆನೂ ಸಿಗುತ್ತೆ. ಸೊ ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ನುಗ್ಗೆ ಸೊಪ್ಪನ್ನ ವೀಕ್ಲಿ ಒನ್ಸ್ ಯೂಸ್ ಮಾಡಿ. ನೀವು ಕಂಪ್ಲೀಟಾಗಿ ಹೆಲ್ದಿಯಾಗಿರ್ಬೋದು ಇದರಿಂದ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಈ ಥರ ಫ್ರೈ ಮಾಡಿ. ಈಗಲಂತೂ ಫಾರ್ ಪರ್ಪಸ್ಫುಲ್ಲಿನೇ ನುಗ್ಗೆ ಸೊಪ್ಪನ್ನ ಬೆಳೀತಾ ಇದ್ದಾರೆ. ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಹಾಗೆ ಮಾರ್ಕೆಟಿಂಗ್ ಕೂಡ ಮಾಡ್ತಿದ್ದಾರೆ. ಸೊ ಹಾಗೆ ಸಿಗೋದಾದರೆ ನಾವು ಈ ಥರ ಪಲ್ಯಗಳು, ಸಾಂಬಾರುಗಳು ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಬೆನಿಫಿಟ್ಸು, ತುಂಬಾ ಲಾಭ ಇದೆ. ಸೊ ಯಾವಾಗಲೂ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾ ಇರಿ. ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಅದರಲ್ಲಿ. ವಿಟಮಿನ್ಸು, ಮಿನರಲ್ಸು ಎಲ್ಲನೂ ಇದೆ ಬಿಡಿ. ಅದರಲ್ಲಿ ಸಂಪತ್ತನ್ನ ಏನಂತ ಹೇಳ್ತೀವಿ, ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್, ಸಪ್ಲಿಮೆಂಟ್ಸ್ ಅಂತಲೇ ಹೇಳ್ಬೋದು ನಾವು. ಪ್ರತಿಯೊಂದಕ್ಕೂ ಈ ನುಗ್ಗೆ ಸೊಪ್ಪು ಅನ್ನೋದು ತುಂಬಾ ಇಂಪಾರ್ಟೆಂಟು. ಮಕ್ಕಳಿಗೆಲ್ಲ ಕೊಡಿ. ನೋಡಿ, ಈ ಥರ ನೀಟಾಗಿ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನೀಟಾಗಿ ತೊಳೆದಿರ್ತಂಥ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಆಗಲಿ ಇದು ನುಗ್ಗೆ ಸೊಪ್ಪು. ನೋಡಿ, ಈ ಥರ ನೀಟಾಗಿ ಫ್ರೈ ಆಗಲಿ ನುಗ್ಗೆ ಸೊಪ್ಪು. ಚೆನ್ನಾಗಿ ನುಗ್ಗೆ ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ನಾನೊಂದು 5-6 ಮೊಟ್ಟೆ ಹಾಕಿದ್ದೀನಿ. ನೀವು ಬೇಕಾದರೆ ಸಪ್ರೇಟ್ ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಮೊಟ್ಟೆ ಅದ್ರಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಈ ಥರ ಡೈರೆಕ್ಟಾಗಾದರೂ ಹಾಕ್ಕೋಬೋದು. ನಾನು ಡೈರೆಕ್ಟಾಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೋರು ಉರಿಲಿ, ದೊಡ್ಡ ಫ್ಲೇಮಲ್ಲಿ ಇದನ್ನು ನೀಟಾಗಿ ಸ್ಟಿರ್ ಮಾಡಿ ನೀಟಾಗಿ ಫ್ರೈ ಆಗಲಿ ಇದು. ನೋಡಿ, ಈ ಥರ ನೀಟಾಗಿ ಫ್ರೈ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಹಾಗೇನೂ ತಿನ್ಬೋದು ನಾವು. ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದು ನೋಡಿ. ಟೇಸ್ಟ್ನ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮೋರ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.